ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದು 5005 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ, ಅಂದರೆ 5005 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾನೆ. 1005 ಅಂತ 1001 ಇಂಟು 5 ಮಾಡಿದರೆ ನಮಗೆ 5005 ಸಿಗ್ತದೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋದರೆ ನೆಕ್ಸ್ಟು ಅಪವರ್ತನಗಳ ರೂಪದಲ್ಲಿ 143 7 ಬರ್ತದೆ, ಇನ್ನು 13 11 ಬರ್ತದೆ. ಇವನ್ನೆಲ್ಲವನ್ನು ಏನು ಮಾಡೋಣ, ಅಪವರ್ತನಗಳನ್ನು ನಾವು ಗುಣಲಬ್ಧವನ್ನಾಗಿ ತೆಗೆದುಕೊಳ್ಳೋಣ. 5 ಇಂಟು 7 ಇಂಟು 11 ಇಂಟು 13 5005 ಅಪವರ್ತನಗಳಾಗಿರ್ತದೆ. ಇನ್ನು ಮೊಸವನ್ನು ಕಂಡುಹಿಡಿತಕ್ಕಂಥದ್ದು 3 ಅಂಕದ ಪ್ರಶ್ನೆಗಳಾಗಿರ್ತದೆ. 75 ಮತ್ತು 135 ಲಸ ಮತ್ತು ಮೊಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇನ್ನು 75 ನಾವು ಮೊಸ ತೆಗೆದುಕೊಳ್ಳೋಣ. ಬನ್ನಿ ಮೊಸ ಮತ್ತು ಲಸವನ್ನು ಕಂಡುಹಿಡಿಯೋಣ. 75 ಅಂದರೆ 5 15 75 ಬರ್ತದೆ. 5 3 3 1. ಇನ್ನು ನೆಕ್ಸ್ಟು ಈ ಕಡೆ ನೋಡಿ, 5 27 3 9 3 3 3 1. ಹಾಗಾದರೆ ಇಲ್ಲಿ ಏನು ಸಿಗ್ತದಪ್ಪ ನಮಗೆ ಅಂದರೆ 75 ಅಂದರೆ 3 ಇಂಟು 3 ಘಾತ 1 ಮತ್ತು 5 ಸ್ಕ್ವೇರ್ ಸಿಗ್ತದೆ. ಓಕೆ, ಅದೇ ರೀತಿ 135 3 ಘಾತ 3 ಇಂಟು 5 ಘಾತ 1 ಸಿಗ್ತದೆ. ಆದರೆ ಮೊಸ ಯಾವುದು? 3 ಘಾತ 1 ಇಂಟು 5 ಘಾತ 1 ಅಂದರೆ 5 3 15 ಏನಾಗ್ತದೆ, ಮೊಸ ಆಗಿರ್ತದೆ. ಇನ್ನು ಲಸ 3 ಕ್ಯೂಬ್ ಮತ್ತು 5 ಸ್ಕ್ವೇರ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ 675 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮೊಸವನ್ನು ಕಂಡುಹಿಡಿಯೋದು 2 ಅಂಕದ ಪ್ರಶ್ನೆ. 72 ಮತ್ತು 120 ಮೊಸ 24 ಆದರೆ ಅವುಗಳ ಲಸವನ್ನು ಕಂಡುಹಿಡಿರಿ ಅಂತ ಕೇಳಿದಾನೆ. ಎ ಅಂದರೆ 72, ಬಿ ಅಂದರೆ 120, ಹೆಚ್ ಅಂದರೆ 24 ಮೊಸ ಆಗಿರ್ತದೆ. ಎಲ್ ಕಂಡುಹಿಡಿಬೇಕಾಗ್ತದೆ. ಎ ಇಂಟು ಬಿ ಈಕ್ವಲ್ಸ್ ಟು ಹೆಚ್ ಇಂಟು ಎಲ್. 72 ಇಂಟು 120 ಈಕ್ವಲ್ಸ್ ಟು 24 ಇಂಟು ಎಲ್. ಎಲ್ ಈಕ್ವಲ್ಸ್ ಟು 72 ಇಂಟು 120 ಡಿವೈಡೆಡ್ ಬೈ 24. ಎಲ್ ಎಷ್ಟಾಗ್ತದಪ್ಪ ಅಂದರೆ 360. ಅಂದರೆ ಎಲ್ ಸಿ ಎಮ್ ಎಷ್ಟಾಗ್ತದೆ, 360 ಆಗ್ತದೆ. ಇನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ 2 ಅಂಕದ ಪ್ರಶ್ನೆ ಇದೆ. 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 3 + 2 √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 3 + 2 √5 ಈಕ್ವಲ್ಸ್ ಟು b/q ರೂಪದಲ್ಲಿರ್ತದೆ. ಹಾಗಾಗಿ ಅದನ್ನು ಬರ್ಕೋಬೇಕು. 2 √5 ಈಕ್ವಲ್ಸ್ ಟು p/q - 3. ಈ ಎರಡನ್ನು ನಾವು ಈ ಕಡೆ ಹಾಕೋಣ. ಇಂಟು ಇದು ಡಿವೈಡೆಡ್ ಆಗ್ತದೆ. √5 ಈಕ್ವಲ್ಸ್ ಟು p - 3q ಡಿವೈಡೆಡ್ ಬೈ 2q ಆಗ್ತದೆ. p - 3q ಡಿವೈಡ್ ಬೈ 2q ಒಂದು ಭಾಗಲಬ್ಧ ಸಂಖ್ಯೆ, ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಇದು 2 ಅಂಕದ ಪ್ರಶ್ನೆ ಆಗಿದ್ದರೆ, ಇಲ್ಲಿ ಕೆಳಗಡೆ ಇರತಕ್ಕಂಥದ್ದು 3 ಅಂಕದ ಪ್ರಶ್ನೆ ಆಗಿರ್ತದೆ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. √3 ಈಕ್ವಲ್ಸ್ ಟು b/q ಆಗಿರ್ತದೆ. ವರ್ಗ ಮಾಡೋಣ. ಈಗ 2 ಕಡೆ ವರ್ಗ ಮಾಡಿದಾಗ ನಮಗೆ q² ಈಕ್ವಲ್ಸ್ ಟು p² ಡಿವೈಡ್ ಬೈ 3 ಸಿಗ್ತದೆ. ಓಕೆ, ಇನ್ನು p² 3ರಿಂದ ಭಾಗಿಸಲ್ಪಟ್ಟರೆ, p² 3 ಭಾಗಿಸಲ್ಪಟ್ಟರೆ p ಸಹ ಏನು ಮಾಡ್ತದೆ, 3 ಭಾಗಿಸ್ತದೆ. ಆದ್ದರಿಂದ 3 p ಯ ಅಪವರ್ತನವಾಗಿರ್ತದೆ. p ಈಕ್ವಲ್ಸ್ ಟು 3k ಆಗ್ತದೆ. p ಈಕ್ವಲ್ಸ್ ಟು 3k. q² ಈಕ್ವಲ್ ಟು 3k². q² ಈಕ್ವಲ್ಸ್ ಟು 3k² ಡಿವೈಡೆಡ್ ಬೈ 3. q² ಈಕ್ವಲ್ ಟು 3k² ಆಗ್ತದೆ. ನಾವೇನು ಮಾಡೋಣ, ಈಗ k ತೆಗೆದುಕೊಳ್ಳೋಣ. k² ಈಕ್ವಲ್ಸ್ ಟು q² ಡಿವೈಡೆಡ್ ಬೈ 3 ಆಗಿರ್ತದೆ. q² 3 ಭಾಗಿಸಲ್ಪಟ್ಟರೆ q ಸಹ 3 ಏನು ಮಾಡ್ತೈತಿ, ಭಾಗಿಸಲ್ಪಡ್ತದೆ. ಆದ್ದರಿಂದ 3 q ಅಪವರ್ತನ ಆಗಿರ್ತದೆ. ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡ್ತದೆ. ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಇನ್ನು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ 2 ಅಂಕದ್ದು ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಅಂತ ಇದೆ. 3x + 4y = 10 ಮತ್ತು 2x - 2y = 2 ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ. 3x + 4y = 10 ಇದನ್ನು ಇಕ್ವೇಷನ್ 1 ಅಂತ ತೆಗೆದುಕೊಳ್ಳಿ. 2x - 2y = 2 ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತೆಗೆದುಕೊಳ್ಳಿ. ಮೊದಲನೇ ಸಮೀಕರಣವನ್ನು 2ರಿಂದ ಗುಣಾಕಾರ ಮಾಡೋಣ. ಎರಡನೇ ಸಮೀಕರಣವನ್ನು 3ರಿಂದ ಗುಣಾಕಾರ ಮಾಡೋಣ. ನಮಗೆ ಆನ್ಸರ್ ಏನು ಸಿಗ್ತದಪ್ಪ ಅಂದರೆ 6x + 8y = 20 ಸಿಗ್ತದೆ. ಅದರ ಕೆಳಗೆ ಭಾಗದಲ್ಲಿ 6x - 6y = 6 ಸಿಗ್ತದೆ. ಇಲ್ಲಿ ಚಿಹ್ನೆಯನ್ನು ಚೇಂಜ್ ಮಾಡೋಣ. 6x ಗೆಟ್ ಕ್ಯಾನ್ಸಲ್ ಆಗ್ತದೆ. 8x ಮತ್ತು 6x ಟೋಟಲ್ ಆಗಿ 14, 8y +
6y 14y ಆಗ್ತದೆ. ಸೊ 20ರಲ್ಲಿ 6 ಕಳೆದ್ರೆ 14 ಆಗ್ತದೆ. y ಈಕ್ವಲ್ಸ್ ಟು 14 ಡಿವೈಡೆಡ್ ಬೈ 14 ಅಂದರೆ 1 ಸಿಗ್ತದೆ. y ವ್ಯಾಲ್ಯೂ ಎಷ್ಟು ಆಗ್ತದಪ್ಪ? 1 ಸಿಗ್ತದೆ ನಮಗೆ. ಇನ್ನು y ಈಕ್ವಲ್ಸ್ ಟು 1 ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಲಾದಾಗ 3x ಪ್ಲಸ್ 4y ಈಕ್ವಲ್ಸ್ ಟು 10, 3x ಪ್ಲಸ್ 4 ಇಂಟು 1 ಈಕ್ವಲ್ಸ್ ಟು 10. ಸೊ 3x ಈಕ್ವಲ್ಸ್ ಟು 10 ಮೈನಸ್ 4 ಆಗ್ತದೆ. 3x ಈಕ್ವಲ್ ಟು 10ರಾಗ 4 ಕಳೆದ್ರೆ 6. ಸೊ x ಈಕ್ವಲ್ ಟು 6/3 ಅಂದರೆ 2 ಸಿಗ್ತದೆ. x ಈಕ್ವಲ್ ಟು 2, y ಈಕ್ವಲ್ ಟು 1 ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದ್ರೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. 2 ಅಂಕ ನೀವು ಈಸಿಯಾಗಿ ಗೇನ್ ಮಾಡ್ಬೋದು. ಪಿ ಆಫ್ ಎಕ್ಸ್ ಈಕ್ವಲ್ ಟು x² + 7x + 10 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. x² + 7x + 10x ಇಲ್ಲಿ ಕೂಡಿಸಿದರೆ 7 ಬರಬೇಕು, ಗುಣಿಸಿದರೆ 10 ಬರಬೇಕು. ಆ ರೀತಿಯಾಗಿ ಸಂಖ್ಯೆಯನ್ನು ನಾವೇನು ಮಾಡಬೇಕು? ಹೊಡ್ಕೋಬೇಕಾಗ್ತದೆ. ಸೊ x² + 2x + 5x + 10 ಇಲ್ಲಿ x² ಮತ್ತು x² + 2x ಅಲ್ಲಿ ಯಾವುದು ಕಾಮನ್ ಐತೆ ಅಂತ ತೆಗೆದುಕೊಳ್ಳೋಣ. x ಕಾಮನ್ ಇದೆ. ಸೊ ಹಾಗಾಗಿ x + 2 ಉಳಿತದೆ. ಇಲ್ಲಿ 5x + 10ರಲ್ಲಿ 5 ಕಾಮನ್ ಇದೆ. ಇಲ್ಲಿ x + 2 ಉಳಿತದೆ. ಇಲ್ಲಿ 2 ಅಪವರ್ತನಗಳದಾವೆ, 2 ಗುಂಪುಗಳನ್ನು ಇದ್ದಾವೆ, x + 2 x + 2 ಅಂತ. ಇದನ್ನು ಯಾವುದಾದ್ರೂ ಒಂದು ತೆಗೆದುಕೊಳ್ಬೇಕಾಗ್ತದೆ ನಾವು. ಇದು ಒಂದು ಅಪವರ್ತನ ಅಂತ ಕನ್ಸಿಡರ್ ಮಾಡಬೇಕು. x + 2 ಇಂಟು x + 5. ಸೊ ಶೂನ್ಯತೆಗಳು ಏನಪ್ಪ ಅಂದರೆ x + 2 = 0, x = -2 ಆಗ್ತದೆ. x + 5 = 0 ಇದ್ದಾಗ 5ಅನ್ನು ಈ ಕಡೆ ಹಾಕಿದರೆ ನಾವು ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ. x = -5 ಸರಿಯಾದ ಉತ್ತರ ಆಗಿರ್ತದೆ. ಓಕೆನಾ. ಇನ್ನು ಶೂನ್ಯತೆಗಳು ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯೋದು 2 ಅಂಕದ ಪ್ರಶ್ನೆ. x² + 7x + 10 ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಸೊ ಇದು ಆದರ್ಶ ರೂಪ ಯಾವುದಪ್ಪ ಅಂದರೆ ax² + bx + c ಆಗಿರ್ತದೆ. ಇಲ್ಲಿ a ಅಂದರೆ 1, b ಅಂದರೆ 7, c ಅಂದರೆ 10 ಆಗಿರ್ತದೆ. ಶೂನ್ಯತೆಗಳು ಮೊತ್ತ ಕಂಡುಹಿಡಿಯೋ ಸೂತ್ರ ಏನಪ್ಪ ಅಂದರೆ α + β = -b / a. b ವ್ಯಾಲ್ಯೂ ಎಷ್ಟೈತಿ? -7 ಇದೆ. ಸೊ a ವ್ಯಾಲ್ಯೂ 1 ಇದೆ. ಸೊ ಆನ್ಸರ್ ಎಷ್ಟಾಗ್ತದೆ? -7 ಮೊತ್ತ ಆಗಿರ್ತದೆ. ಇನ್ನು ಗುಣಲಬ್ಧ α β = c/a. c ವ್ಯಾಲ್ಯೂ 10 ಇದೆ, a ವ್ಯಾಲ್ಯೂ 1 ಇದೆ. ಸೊ ಹಾಗಾಗಿ 10 ಆನ್ಸರ್ ಆಗ್ತದೆ. ಓಕೆ. ನೆಕ್ಸ್ಟ್, ವರ್ಗ ಸಮೀಕರಣದ ಮೂಲ ಸ್ವಭಾವಗಳನ್ನು ವಿವೇಚಿಸುವುದು 2 ಅಂಕದ ಪ್ರಶ್ನೆಗಳು. 2x² - 3x + 5 = 0 ವರ್ಗ ಸಮೀಕರಣದ ಮೂಲ ಸ್ವಭಾವವನ್ನು ವಿವೇಚಿಸಿ ಅಂತ ಕೊಟ್ಟಿದ್ದಾನೆ. ಸೊ 2x² - 3x + 5 = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ. ax² + bx + c. ಸೊ a ಅಂದರೆ 2, b ಅಂದರೆ -3, c ಅಂದರೆ 5 ಆಗಿರ್ತದೆ. ಸೊ ಶೋಧಕವನ್ನು ಕಂಡುಹಿಡಿಯೋಣ. ಸೊ ಡೆಲ್ಟಾ = b² - 4ac. b ಅಂದರೆ -3² - 4 ಇಂಟು a ಅಂದರೆ 2, c ಅಂದರೆ 5. ಸೊ 4 × 8 8 × 40, 3² ಅಂದರೆ 9 - 40 ಆಗ್ತದೆ. ಆನ್ಸರ್ ಏನಪ್ಪ ಅಂದರೆ -31, 0ಗಿಂತ ಕಡಿಮೆ ಇದೆ. ಹಾಗಾಗಿ ಮೂಲ ಸ್ವಭಾವ ಏನಾಗಿರ್ತದೆ? ಊಹಾತ್ಮಕವಾಗಿ ಇರ್ತದೆ ಅಥವಾ ಊಹಾ ಸಂಖ್ಯೆಗಳು ಆಗಿರ್ತದೆ. ವೃತ್ತದ ಮೇಲಿನ ಪ್ರಮೇಯ ತ್ರಿಜ್ಯ ಸ್ಪರ್ಶಕ್ಕೆ ಲಂಬ ಅಂತ ಕೇಳಿದ್ದಾನೆ. ಸೊ 3 ಅಂಕದ ಅತ್ಯಂತ ಸುಲಭವಾದಂಥ ಪ್ರಶ್ನೆ. ಅತ್ಯಂತ ಸುಲಭವಾಗಿ ನೀವೇನು ಮಾಡ್ಬೋದು? ಅಂಕಗಳನ್ನು ಇಲ್ಲಿ ಗಳಿಸ್ಬೋದು. ಪ್ರಮೇಯ ಏನು ಹೇಳ್ತದಪ್ಪ? ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರ್ತದೆ ಅಂತ? ಲಂಬವಾಗಿರುತ್ತದೆ. ದತ್ತ ಕೊಟ್ಟಿದ್ದಾನೆ. ಓ ವೃತ್ತ ಕೇಂದ್ರವಿರುವ ವೃತ್ತಕ್ಕೆ ಪಿ ಸ್ಪರ್ಶ ಬಿಂದುವನ್ನು ರಚಿಸಬೇಕು ಇದೆ. ಇನ್ನು ಸಾಧನೆಯ OP ಪರ್ಪೆಂಡಿಕ್ಯುಲರ್ ಟು XY. OP ಪರ್ಪೆಂಡಿಕ್ಯುಲರ್ ಟು XY ಆಗಿರ್ತದೆ. ರಚನೆ ಸ್ಪರ್ಶಕದ ಮೇಲೆ Q ಬಿಂದುವನ್ನು ಗುರುತಿಸಿ OQ ಸೇರಿಸಲಾಗಿದೆ. ಸಾಧನೆ ಏನಪ್ಪ ಅಂದರೆ O ವೃತ್ತ ಕೇಂದ್ರದಲ್ಲಿರುವ ವೃತ್ತದಲ್ಲಿ OP = OR ಒಂದೇ ವೃತ್ತದ ತ್ರಿಜ್ಯಗಳು. OP = OR ಒಂದೇ ವೃತ್ತದ ತ್ರಿಜ್ಯಗಳಾಗಿರ್ತವೆ. OQ = OR + RQ ಆಗಿರ್ತದೆ. ಇನ್ನು OQ > OR ಆಗಿರ್ತದೆ. OQ > OR. ಆದ್ದರಿಂದ OP ಪರ್ಪೆಂಡಿಕ್ಯುಲರ್ ಟು XY. ಯಾಕಪ್ಪ ಅಂದರೆ XY ಸ್ಪರ್ಶಕ್ಕೆ ಅತಿ ಕಡಿಮೆ ದೂರವಿರುವ ರೇಖೆ OP ಆಗಿರ್ತದೆ. ಹಾಗಾಗಿ ನಾವು ಈಸಿಯಾಗಿ ನೀವು ಏನು ಮಾಡ್ಬೋದು? 3 ಅಂಕಗಳನ್ನು ಗಳಿಸ್ಬೋದು. ಇನ್ನು ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯೋದು. ಸೊ ಏನು ಫಾರ್ಮುಲಾ ಹಾಕಬೇಕು? ಅದು 1 ಅಂಕದ ಪ್ರಶ್ನೆ ಆಗಿರ್ತದೆ. ಒಂದು ಸಮಾಂತರ ಶ್ರೇಣಿಯ n ನೇ ಪದ 5n + 3 ಆದಾಗ 3ನೇ ಪದವನ್ನು ಕಂಡುಹಿಡಿಯಿರಿ. ಸೊ n = 5n + 3, n = 3 ಆಗಿರ್ತದೆ. n ಜಾಗದಲ್ಲಿ ನಾವು ಏನು ಮಾಡಬೇಕಾಗ್ತದೆ? 3ಅನ್ನು ಹಾಕಬೇಕಾಗ್ತದೆ. 5 × 3 + 3 ಆಗ್ತದೆ. 5 × 3 = 15 + 3 ಅಂದರೆ a3 = 18 ಆಗಿರ್ತದೆ. ಸಮಾಂತರ ಶ್ರೇಣಿ n ನೇ ಪದ ಕಂಡುಹಿಡಿಯೋದು. 2, 7, 12 ಸಮಾಂತರ ಶ್ರೇಣಿ 10ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. a ಅಂದರೆ 2, d ಅಂದರೆ 7 - 2 ಅಂದರೆ 5, n = 10 ಆಗ್ತದೆ. ಸೊ n ಅಂದರೆ 10 ಎಷ್ಟನೇ ಪದ ಅಂತ ಐತಲ್ಲ ಅದನ್ನು n ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ ನಾವು. ಏನು ಫಾರ್ಮುಲಾ ಹಾಕೋಣ? an = a + n - 1d. ಸೊ a10 = 2 + 10 - 1 × 5.
2 ಪ್ಲಸ್ 10 1 ಕಳೆದ್ರೆ 9 ಆಗ್ತದೆ ಇಂಟು 5 9 5 45 ಪ್ಲಸ್ 2 ಅಂದರೆ 47. ಆದ್ದರಿಂದ A10ನ ಬೆಲೆ ಎಷ್ಟಾಗಿರ್ತದಪ್ಪ ಅಂದರೆ 47 ಆಗಿರ್ತದೆ. ಸಮಾಂತರ ಶ್ರೇಣಿಯ SN ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಒಂದು ಏನ್ ಪದಗಳ ಏನ್ ಫಾರ್ಮುಲಾದಲ್ಲಿ ಒಂದು ಲೆಕ್ಕ ಕೇಳಿದರೆ ಅಥವಾ ಪ್ರಶ್ನೆಯಲ್ಲಿ SN ಫಾರ್ಮುಲಾದಲ್ಲಿ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾನೆ. ಸೊ ಎರಡರಲ್ಲಿ ಒಂದು ಕಂಪಲ್ಸರಿ ಬಂದೇ ಬರ್ತದೆ. ಸೊ 6, 10, 14 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ A = ಎಷ್ಟು ಆಗ್ತದಪ್ಪ ಅಂದರೆ 6 ಆಗ್ತದೆ. D ಅಂದರೆ 10ರಾಗ -6 ಕಳೆದ್ರೆ ನಮ್ಗೆ 4D ಸಿಗ್ತದೆ. N ಅಂದರೆ 20 ಪದಗಳು S20ಯನ್ನು ಕಂಡುಹಿಡಿಬೇಕಾಗ್ತದೆ. SN = n/2 2A + n - 1D ಫಾರ್ಮುಲಾ ಇದೆ. ಸೊ S20 ಅಂದರೆ 20/2 ಆಗ್ತದೆ. ಸೊ 2A ಅಂದರೆ 2 × 6 ಪ್ಲಸ್ 20 - 1 × 4. ಸೊ ಇಲ್ಲಿ 2 6 ಅಂದರೆ 12 ಪ್ಲಸ್ 21 ಅಂದರೆ 20 - 1 ಅಂದರೆ 19 × 4 19 76 ಆಗ್ತದೆ. 12 + 76 ಅಂದರೆ 88. 10 × 88 ಆಗ್ತದೆ. ಸೊ S20 = 880 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 14ನೇ ಪ್ರಶ್ನೆ ನೋಡೋಣ. 2 ಅಂಕದ ಪ್ರಶ್ನೆ, ಪ್ರಮುಖವಾಗಿರ್ತಕ್ಕಂಥದ್ದು ಇದು. 2, 3 ಮತ್ತು 4, 1 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ದೂರ ಸೂತ್ರ ಹಾಕೋಣ. √(x2 - x1) + y2 - y1 2. ಬಿಂದುಗಳ ನಡುವಿನ ದೂರ ಎಷ್ಟೈತಪ್ಪ ಅಂದರೆ ವ್ಯಾಲ್ಯೂಗಳನ್ನು ತುಂಬ್ತಾ ಹೋಗೋಣ. x2 ಅಂದರೆ 4 - x1 ಅಂದರೆ 2 2 ಪ್ಲಸ್ 1 - 3 2. √4 - 2 ಅಂದರೆ 2 2² ಪ್ಲಸ್ ಇಂಟು ಬ್ರಾಕೆಟ್ 1 - 3 ಅಂದರೆ -2 2 ಆಗ್ತದೆ. ಸೊ ಇಲ್ಲಿ √4 + 4 ಆಗ್ತದೆ. ಇದನ್ನು ನಾವೇನು ಮಾಡ್ತೀವಿ, 1 2 ವರ್ಗ 4ರ ವರ್ಗ ತೆಗೆದುಕೊಳ್ಳೋಣ. 2 × 4 ಆಗ್ತದೆ. ಸೊ 2ನ್ನು ಆಚೆ ಕಡೆ ತೆಗೆದಾಗ 2√2 ಮಾನಗಳು ಆಗ್ತದೆ ಉತ್ತರ. ಓಕೆನಾ. ಇನ್ನು ಮುಂದಿನದಾಗಿ 15ನೇ ಪ್ರಶ್ನೆ, ಭಾಗ ಪ್ರಮಾಣ ಕಂಡುಹಿಡಿಯುವ ಸೂತ್ರ ಹಾಕಿ ಲೆಕ್ಕವನ್ನು ಮಾಡೋದು. 2 ಅಂಕಗಳು ಇಂಪಾರ್ಟೆಂಟ್ ಬರ್ತದೆ. ಸೊ A 2, 1 B 7, 6 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. x1 y1 2, 1 ಆಗ್ತದೆ. x2 y2 7, 6 ಆಗ್ತದೆ. m1 m2 ಅಂದರೆ 3:2 ಆಗ್ತದೆ. ಸೊ P(x y) ಕಂಡುಹಿಡಿಯಿರಿ ಅಂತ ಕೇಳಿದ್ರೆ P(x y) = m1 x2 + m2 x1 / m1 + m2 m1 y2 + m2 y1 / m1 + m2 ಬೆಲೆಗಳನ್ನು ಆದೇಶಿಸಲಾದಾಗ ಸೊ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದರೆ P(x y) = 25/5, 20/5 ಆಗ್ತದೆ. 5 1 5 5 5 1 5 4. ಸೊ P(x y) = 5,4 ಆಗ್ತದೆ. ಇನ್ನು 3 ಅಂಕದ ಪ್ರಶ್ನೆ, ಪ್ರಮೇಯ ಕೇಳೋ ಸಂಭವನೀಯತೆ ಇರ್ತದೆ. ವೃತ್ತದಲ್ಲಿ 2 ಪ್ರಮೇಯಗಳಿದಾವೆ, ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾನೆ. ಸೊ ಪ್ರಮೇಯ ಏನು ಹೇಳ್ತದಪ್ಪ ಅಂದರೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಅಂತಾಗಿದೆ. ಸೊ ದತ್ತ ಏನಿದೆ ಅಂದರೆ O ವೃತ್ತಕೇಂದ್ರ P ಬಾಹ್ಯ ಬಿಂದುವಿನಿಂದ PQ ಮತ್ತು PRಗಳು ಸ್ಪರ್ಶಕಗಳನ್ನು ಎಳೆದಿದೆ. ಸಾಧನೆಯ ಏನಪ್ಪ ಅಂದರೆ PQ = PR ಆಗಿರ್ತದೆ. PQ = PR ಆಗಿರ್ತದೆ. ಇಂದ ಸಾಧನೆ ತ್ರಿಭುಜ POQ ಮತ್ತು ತ್ರಿಭುಜ PORಗಳಲ್ಲಿ OQ = OR ಒಂದೇ ವೃತ್ತದ ತ್ರಿಜ್ಯಗಳು ಆಗಿರ್ತವೆ. OQ = OR ಒಂದೇ ವೃತ್ತದ ತ್ರಿಜ್ಯಗಳು. ಇನ್ನು ಕೋನ PQO = PRO = 90 ಡಿಗ್ರಿ ಆಗಿರ್ತದೆ. ತ್ರಿಜ್ಯವು ಸ್ಪರ್ಶಕ್ಕೆ ಏನಾಗಿರ್ತದೆ, ಯಾವಾಗಲೂ ಲಂಬವಾಗಿ ಇರ್ತದೆ. ಇನ್ನು OP = OP ಅನ್ನೋದು ಉಭಯ ಸಾಮಾನ್ಯ ಬಾಹು ಆಗಿರ್ತದೆ. ತ್ರಿಭುಜ POQ ಸರ್ವಸಮ ತ್ರಿಭುಜ POR, ತ್ರಿಭುಜ POQ ಸರ್ವಸಮ ತ್ರಿಭುಜ POR ಆಗಿರ್ತದೆ. ಸೊ ಆದ್ದರಿಂದ PQ = PR ಸಮನಾಗಿರ್ತದೆ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಏನಾಗಿರ್ತವೆ, ಯಾವಾಗಲೂ ಸಮನಾಗಿ ಇರುತ್ತವೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸರಾಸರಿಯನ್ನು ಕಂಡುಹಿಡಿಯೋದು. ಸೊ ವರ್ಗಾಂತರವನ್ನು 5ರಿಂದ 15, 15ರಿಂದ 25, 25ರಿಂದ 35, 35ರಿಂದ 45, 45ರಿಂದ 55ವರೆಗೂ ಕೊಟ್ಟಿದ್ದಾನೆ. ಆವೃತ್ತಿ 4, 3, 2, 6, 5, 2 ಅಂತ ಕೊಟ್ಟಿದ್ದಾನೆ. ಸೊ ಬನ್ನಿ ಕ್ಯಾಲ್ಕುಲೇಷನ್ ಮಾಡೋಣ. ಆವೃತ್ತಿ ಎಷ್ಟು ಆಗ್ತದಪ್ಪ ಅಂದರೆ F ಅಂದರೆ 20 ಆಗ್ತದೆ. ಅದರ ಮಧ್ಯ ಬಿಂದುವನ್ನು ತೆಗೆದುಕೊಳ್ಳೋಣ. 5 ಮತ್ತು 15ರಿಂದ 10, 20, 30, 40, 50 ಸಿಗ್ತದೆ ನಮಗೆ. ಸೊ F(x)ಅನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಟೋಟಲಾಗಿ 40, 60, 180, 200 ಮತ್ತು 100 ಅಂತ ಸಿಗ್ತದೆ. ಸೊ ಇವುಗಳನ್ನು ಏನು ಮಾಡೋಣ, Fx ಟೋಟಲ್ ಮಾಡಿದಾಗ ಸಮೇಷನ್ ಆಫ್ Fx = 580 ಆಗ್ತದೆ. ಸರಾಸರಿ x ಬಾರ್ = ಸಮೇಷನ್ ಆಫ್ Fx / F ಆಗ್ತದೆ. 580 / 20 ಅಂದರೆ ನಮಗೆ ಸರಾಸರಿ ಎಷ್ಟು ಸಿಗ್ತದಪ್ಪ, 29 ಸರಾಸರಿ ಸಿಗ್ತದೆ. ಸೊ ಸರಾಸರಿಯನ್ನು ಸೂಕ್ತ ವಿಧಾನವನ್ನು ಸರಾಸರಿ ಕಂಡುಹಿಡಿಯಿರಿ ಅಂತ ಇದೆ. ಸೊ ಈ ವಿಧಾನವನ್ನು ನಿಮಗೆ ಕೊಟ್ಟಿಲ್ಲ. ಸೊ ನೇರ ವಿಧಾನದ ಮೂಲಕ ನೀವು ಈಸಿಯಾಗಿ ನೀವು ಏನು ಮಾಡ್ಬೋದು, ಸರಾಸರಿ ಲೆಕ್ಕಗಳನ್ನು ಬಿಡಿಸ್ಬೋದು. ಓಕೆನಾ. ಸೊ ಇಂದಿನ ವಿಡಿಯೋದಲ್ಲಿ ನಾವೇನು ಮಾಡಿದ್ವಿ, ಸಾಕಷ್ಟು ಕ್ವಶನ್ಗಳನ್ನು
ನೋಡ್ತಾ ಇದ್ದೀವಿ. ಸೊ ಇನ್ನೂ ಹೆಚ್ಚು ಪ್ರಶ್ನೆಗಳು ನಮ್ಮ ತರಗತಿಯಲ್ಲಿ ಮುಂದಿನ ಭಾಗದಲ್ಲಿ ತಿಳಿತಾ ಹೋಗೋಣ. ಸೊ ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ವಿಡಿಯೋ ಮಾಡಲಿಕ್ಕೆ ನಮಗೂ ಕೂಡ ಒಂದು ಹುಮ್ಮಸ್ಸು ಸಿಗ್ತದ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.